ನಮಸ್ತೆ ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೆ ವಿಕಾಸ ದರ್ಪಣಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಹೆಲ್ತ್ ಇಂಡಸ್ಟ್ರಿ ಅಥವಾ ಆರೋಗ್ಯವಾದಂತಹ ಒಂದು ಇಂಡಸ್ಟ್ರಿನ ಹೇಗೆ ಡೆವಲಪ್ ಮಾಡೋದ್ರ ಬಗ್ಗೆ ನಾನು ಮಾತಾಡಿದೆ. ಈ ಸಂಚಿಕೆಯಲ್ಲಿ ದುಡ್ಡಿನ ಬಗ್ಗೆ ಮಾತಾಡ್ತೇನೆ ನಾನು. ಏನಕ್ಕೆ ಅಂದರೆ ದುಡ್ಡಿಲ್ಲ ಅಂದರೆ ನಾವು ಬೇರೆ ಏನೂ ಮಾಡೋಕ್ಕಾಗಲ್ಲ. ಎಜುಕೇಷನ್ ಬೇಕಾ, ದುಡ್ಡು ಬೇಕೇ ಬೇಕು. ಊಟ ಮಾಡುವಾಗ ದುಡ್ಡು ಬೇಕೇ ಬೇಕು. ಬದುಕಿದ್ದಾಗಲೂ ದುಡ್ಡು ಬೇಕು, ಸತ್ತ ಮೇಲೂ ದುಡ್ಡು ಬೇಕು. ಯಾರೋ ಒಬ್ಬರು ಹೇಳ್ತಿದ್ರು, ದುಡ್ಡು ಎಲ್ಲನೂ ಮಾಡೋಕ್ಕಾಗಲ್ಲಪ್ಪ ಅಂತ. ಅವನ ಹತ್ರ ದುಡ್ಡಿದ್ರೆ ನಾನು ಕೊಡಲಿ, ತೋರಿಸ್ತೀನಿ ನಾನು. ಹೇಳೋ ಸುಲಭ. ಈ ಪ್ರಪಂಚದಲ್ಲಿ ದುಡ್ಡಿನ ಪಾತ್ರ ತುಂಬ ಇಂಪಾರ್ಟೆಂಟ್. ಇವತ್ತು ಹೇಗೆ ದುಡ್ಡು ಮಾಡೋದು ಅನ್ನೋದ್ರ ಬಗ್ಗೆ ನಾನು ಕೆಲವೊಂದು ಐಡಿಯಾಸ್ ಕೊಡ್ತೀನಿ, ಮಾಹಿತಿಗಳು ಕೊಡ್ತೀನಿ. ಚಿಂತನೆ ಮಾಡೋಣ ಮತ್ತು ಅದನ್ನ ಹೆಂಗೆ ಅಳವಡಿಸೋದ್ರ ಬಗ್ಗೆ ಯೋಚನೆ ಮಾಡೋಣ. ಇವತ್ತು 224 ಕಾನ್ಸ್ಟಿಟ್ಯೂಯೆನ್ಸಿನೂ ಕೂಡ ಶ್ರೀಮಂತವಾದಂಥ ಕಾನ್ಸ್ಟಿಟ್ಯೂನ್ಸಿ ಮಾಡಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಅತಿ ಶ್ರೀಮಂತವಾದಂಥ ರಾಜ್ಯ ಆಗುತ್ತೆ ಅನ್ನೋದ್ರ ಕಡೆ ಈ ವಿಕಾಸ ದರ್ಪಣ ಜರ್ನಿ ಶುರುವಾಗಿದೆ. ಯಾಕೆ ನಾವು ಇನ್ನೂ ಶ್ರೀಮಂತರಾಗಿಲ್ಲ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿದಾಗ, ಎಲ್ಲರೂ ಶ್ರೀಮಂತರಾಗ್ಬಿಟ್ರೆ ನಮ್ಮ ತಪ್ಪು ತಿಳ್ಕೊಬೇಡಿ ದಯವಿಟ್ಟು. 224 ಕಾನ್ಸ್ಟಿಟ್ಯೂನ್ಸಿ MLA ಹತ್ರ ಯಾರು ಹೋಗ್ತೀರಾ? ಯಾರು ಹೋಗಲ್ಲ. ಸೊ ನಾವು ಶ್ರೀಮಂತರು ಆಗದೆ ಹೋದ್ರೇ ಕೆಲವೊಬ್ರಿಗೆ ಒಳ್ಳೆಯದು. ಇದೇ ಮೊದಲಿಂದ ಆಗಿರೋದು ದೌರ್ಜನ್ಯ. ನಾವು ಏನೇ ಕಾರಣಕ್ಕೂ ನಮ್ಮ ಮೇಲೆ ನಾವು ಡಿಪೆಂಡ್ ಆಗಬಾರ್ದು, ಅವ್ರ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋದನ್ನೇ ಎಲ್ಲರೂ ಬಯಸೋದು. ಇಂಡಿಪೆಂಡೆಂಟ್ ಆಗಿರೋದು ಬಿಡಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತಾರೆ. ಎಲ್ಲಿ ಬಂತಾರೆ ಸ್ವಾತಂತ್ರ್ಯ? ಸ್ವಾತಂತ್ರ್ಯ ಅಂದರೆ ನನಗೆ ಯಾರ ಮೇಲೂ ಡಿಪೆಂಡ್ ಆಗದೆ ನಾನು ಜೀವನನ ನಡೆಸಬಲ್ಲೆ ಅನ್ನೋದು, ಅದು ನಿಜವಾದ ಸ್ವಾತಂತ್ರ್ಯ. ಇವತ್ತವರೆಗೂ ಸಿಕ್ಕಿಲ್ಲ ನಮಗೆ. ನೀವು ಯಾವುದೇ ಕಾರಣಕ್ಕೂ ದುಡ್ಡು ಹಿಂದೆ ಹೋಗಬಾರ್ದು. ದುಡ್ಡು ನಿಮ್ಮ ಹಿಂದೆ ಬರೋದು ಹೇಗೆ ಅನ್ನೋದ್ರ ಹೇಳ್ಕೊಡ್ತೀನಿ ನಾನು. ದುಡ್ಡು ಯಾಕೆ ನಾನು ಹಿಂದೆ ಬರೋಲ್ಲ? ದುಡ್ಡು ಬರೋಂಗೆ ನೀವೇನಾಗಿದ್ದೀರಾ ಅದ್ರ ಬಗ್ಗೆ ಯೋಚನೆ ಮಾಡೋಕಂದ್ರೆ, ಇಫ್ ಯು ಡಿಸರ್ವ್, ನಾನು ಡಿಸರ್ವ್ ಆಯಿತು, ನನಗೆ ವ್ಯಾಲ್ಯೂ ಇತ್ತು ಅಂದರೆ ದುಡ್ಡು ಬರುತ್ತೆ. ನಾನು ಡಿಸರ್ವ್ ಇಲ್ಲ, ನಾನು ವ್ಯಾಲ್ಯೂ ಇಲ್ಲ ಅಂದರೆ ದುಡ್ಡು ಯಾಕೆ ಬರುತ್ತೆ? ಯೋಚನೆ ಮಾಡ್ಬೇಕು ತಾನೆ. ಈಗ ಅಮೆರಿಕ ದೇಶ ಯಾಕೆ ಶ್ರೀಮಂತವಾಗಿದೆ ಅಂದರೆ ಎಲ್ಲರೂ ಅಲ್ಲಿ ಹೋಗಲೇಬೇಕು, ಆಪ್ಷನ್ ಇಲ್ಲ. ಬಟ್ ನಮ್ಮ ದೇಶ ಇನ್ನೂ ಯಾಕೆ ಆ ರೇಂಜಲ್ಲಿ ಡೆವಲಪ್ ಆಗಿಲ್ಲ ಅಂದರೆ ನಾವು ಆ ಥರ ಆಗಿಲ್ಲ. ಏನು ಮಾಡ್ಬೇಕು ಅದಕ್ಕೆ? ಮೊದಲನೇದಾಗಿ ನೀವು ಎಲ್ಲರೂ ಶ್ರೀಮಂತರಾಗಬೇಕು, ಎಲ್ರಿಗೂ ದುಡ್ಡು ಬೇಕು. ಬಟ್ ಕ್ಲಾರಿಟಿ ಇರಲ್ಲ. ಎಷ್ಟು ನಾನು ದುಡ್ಡು ಮಾಡಬೇಕು, ಎಷ್ಟು ದಿನದಲ್ಲಿ ಮಾಡಬೇಕು. ನಾವೇನು ಮಾಡ್ತೀವಿ ಗೊತ್ತಾ? ನಾನು ಇವತ್ತಲ್ಲ ನಾಳೆ ಶ್ರೀಮಂತ ಆಗ್ತೀನಿ, ನಾನು ಇವತ್ತಲ್ಲ ನಾಳೆ ಏನಾರು ಮಾಡೇ ಮಾಡ್ತೀನಿ. ಈ ನಾಳೆ ಬರಲ್ಲ, ನಾಳೆ 4 ಜನ ಎತ್ಕೊಂಡು ಹೋಗ್ತಿರ್ತಾರೆ ನಮ್ಮನ್ನ. ಈ ನಾಳೆ ಅನ್ನೋದು ಮುಂದೆ ಹಾಕೋದಿದೆ ನೋಡಿ, ಅದೇ ಮೊದಲನೇ ತಪ್ಪು. ನಾವು ಮೊದಲು ಕ್ಲಾರಿಟಿ ಇಟ್ಕೋಬೇಕು. ನಾನು ನೆಕ್ಸ್ಟ್ ಈ ವರ್ಷದಲ್ಲಿ ಅಥವಾ 5 ವರ್ಷದಲ್ಲಿ ಎಷ್ಟು ದುಡ್ಡು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಬರೆದಿಟ್ಕೊಂಬೇಡಿ, ಒಂದು ಗೋಲ್ ಇಟ್ಕೊಂಬೇಡಿ. ಸೊ ಅಷ್ಟು ದುಡ್ಡು ಮಾಡಬೇಕು ಅಂದಮೇಲೆ ಆ ದುಡ್ಡು ನನ್ನಿಂದೆ ಬರೋಂಗೆ ಮಾಡಬೇಕು ಅಂದರೆ ನಾನು ಏನು ಮಾಡಬೇಕು? ಆ ಥರ ನಾನು ಹೆಂಗೆ ಡೆವಲಪ್ ಆಗಬೇಕು? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದುಡ್ಡು ಬರಬೇಕು ಅಂದರೆ ನಾನು ಡೆವಲಪ್ ಆಗಬೇಕು, ಇಲ್ಲಾಂದರೆ ಅದು ಬರಲ್ಲ. ಅದು ನಿಮ್ಮ ಸ್ಕಿಲ್ಗಳನ್ನ ಲಿಫ್ಟ್ ಮಾಡ್ಕೋಬೇಕು, ಸ್ಕಿಲ್ಗಳು ಡೆವಲಪ್ ಮಾಡ್ಕೋಬೇಕು. ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಅನ್ನೋದು ನೀವು ಗುರುತಿಸ್ಕೊಳ್ಬೇಕು. ಅದ್ರ ಬೇಸ್ ಮೇಲೇ ದುಡ್ಡು ಬರೋದು. ಇವಾಗ ನಾವು ಕ್ಲಾಸ್ ರೂಮಲ್ಲಿದ್ವಪ್ಪ, ಫಸ್ಟ್ ರ್ಯಾಂಕ್ ಬರ್ತಿದ್ದವರು ಒಬ್ಬನೋ ಇಬ್ಬನೋ, ಅಪ್ಪ ಅಂದ್ರೆ 3ನೇವನೋ. ಈ 3 ಜನದಲ್ಲೇ ಫಸ್ಟ್ ರ್ಯಾಂಕ್ ಇರೋದು. ಇನ್ನು ಮಿಕ್ತವರೆಲ್ಲ ಫಸ್ಟ್ ರ್ಯಾಂಕ್ ಬರೋಕ್ಕೆ ಇಷ್ಟ ಬನ್ನ 100% ಇಷ್ಟನೇ. ಬಟ್ ಯಾರೂ ಫಸ್ಟ್ ರ್ಯಾಂಕ್ ಬರ್ತಿದ್ದಿಲ್ಲ. ಸೊ ಅಂದರೆ ನಾನು ಎಲ್ಲಿ ನಿಂತಿದ್ದೀನಿ ಅನ್ನೋದು ನಂಗೆ ಗೊತ್ತಿರಬೇಕು. ನನ್ನ ವೀಕ್ನೆಸ್ ಏನೋ, ನನ್ನ ಸ್ಟ್ರೆಂತ್ ಅನ್ನೋದು ಗೊತ್ತಿರಬೇಕು. ಅದೇ ರೀತಿಲಿ ಸ್ಕೂಲಲ್ಲಿದ್ದಾಗ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಡ್ಯಾನ್ಸ್ ಮಾಡೋನು, ನಾಟಕ ಮಾಡೋರು ಕೆಲವೊಬ್ರು ಮಾತ್ರ ಇದ್ದರು. ಎಲ್ರಿಗೂ ಇದ್ದಿಲ್ಲ ಕೆಪಾಸಿಟಿ. ಸೊ ನನಗೆ ಯಾಕಿದ್ಯಾ, ಇತ್ತೋ ಇಲ್ವೋ, ನಂದೇನು ತಪ್ಪೈತೆ, ನಾನೆಲ್ಲ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಕಡೆ ನಾನು ಯೋಚನೆ ಮಾಡಬೇಕು. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಟ್ಯಾಲೆಂಟ್ ಇರುತ್ತೆ. ನಾವಿಲ್ಲಿ ದುಡ್ಡು ವಿಚಾರ ಬಂದಾಗ ಕಂಪೇರ್ ಮಾಡಿಬಿಡ್ತೀವಿ. ನೋಡು, ಅವನು ರಾಜಕೀಯದಲ್ಲಿ ಅವನು ಅದಕ್ಕೆ ದುಡ್ಡು ಮಾಡ್ದ, ಇವನು ಬಿಸ್ನೆಸ್ ಮಾಡ್ತಾನೆ ಅದಕ್ಕೆ ದುಡ್ಡು ಮಾಡ್ದ, ಇವನು ಮೋಸದಿಂದ ದುಡ್ಡು ಮಾಡ್ದ, ಅವ್ನು ಮಾಡ್ದ ಇವ್ನು ಮಾಡ್ದ ಅಂತ ನೀನು ಯಾಕೆ ಯೋಚನೆ ಮಾಡುತ್ತೆ? ನೀನು ಬಿಟ್ಟರೆ ಇನ್ನೊಬ್ಬ ಇಲ್ಲ ನಿನ್ನಂಗೆ. ಇಡೀ ಭೂಮಿಲಿ ನೀನು ಬಿಟ್ಟರೆ ಇನ್ನೊಬ್ಬ ಇಲ್ಲ. ಯಾಕಂದರೆ ಈ ತಂಬಿದೆ ಅಲ್ಲ, ಇದು ಒಂದೇ ಇರೋದು. ಇದೇ ಟೈಪ್ ತಂಬು ಇನ್ನೊಬ್ಬನ ಹತ್ರ ಇಡೀ ಪ್ರಪಂಚದಲ್ಲಿ.
ಅದೇ ಟೈಪು ನಿಮ್ಮ ಕಣ್ಣಿನ ರೆಟಿನ ಇದೆ ನೋಡಿ, ನಿಮ್ದು ಏನಿದೆಯೋ ಅದೇ ಟೈಪು ಇಡೀ ಪ್ರಪಂಚದಲ್ಲಿ ಯಾರ್ದು ಇಲ್ಲ. ಅಂದರೆ ನನ್ನಂಗೆ ಯಾರೂ ಇಲ್ಲ. ಸೊ ನನ್ನ ಥಾಟ್ಸು ನನಗೆ ಸಂಬಂಧಪಟ್ಟಿದ್ದು, ನನ್ನ ಸ್ಟ್ರೆಂತು ನನಗೆ ಸಂಬಂಧಪಟ್ಟಿರೋದು, ನನ್ನ ವೀಕ್ನೆಸ್ನ ಔಟ್ಸೋರ್ಸ್ ಮಾಡಬೇಕು. ಎಲ್ಲದರಲ್ಲೂ ಎಕ್ಸ್ಪರ್ಟ್ ಆಗಿರಲ್ಲ. ಸೊ ವೀಕ್ನೆಸ್ನ ಔಟ್ಸೋರ್ಸ್ ಮಾಡಬೇಕು. ಇದಕ್ಕೊಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನಾನು. ಒಬ್ಬ ವ್ಯಕ್ತಿ ಇದೇ ಪ್ರಶ್ನೆ ಕೇಳಿದ್ರು, ನೀನು ಇಷ್ಟು ಶ್ರೀಮಂತ ಆಗಿದೆಯಲ್ಲಪ್ಪ, ಬಟ್ ನೀನು ಓದಿರೋದು ಕೇವಲ 7ನೇ ಕ್ಲಾಸು, ಹೆಂಗಾದೆ ನೀನು ಇಷ್ಟೊಂದು ಶ್ರೀಮಂತ ಅಂತ. ಅದಕ್ಕೆ ಅವನಂದ, ನಾನು ಓದಿರೋದು 7ನೇ ಕ್ಲಾಸಪ್ಪ, ನನ್ನ ಕೆಳಗಡೆ ಇರೋರು PhD ಮಾಡಿದವರು, ಇಂಜಿನಿಯರ್ಸು, ಡಾಕ್ಟ್ರಸು, ಹೈಲಿ ಪ್ರೊಫೆಷ್ನಲ್ ಅಡ್ಮಿನಿಸ್ಟ್ರೇಷನ್ ಇರೋರು ಇದ್ದಾರೆ. ನಾನು ಅದನ್ನೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ಳಿ, ಅದಕ್ಕೆ ಅಂತ ಅವ್ರನ್ನ ದುಡ್ಡು ಕೊಡ್ತೀನಿ, ಅವ್ರು ಮಾಡ್ತಾರೆ. ನನ್ನ ಕೆಲಸನೂ ದುಡ್ಡು ಹೆಂಗೆ ಮಾಡೋದು ಅಷ್ಟೇ ನಾನು ಯೋಚನೆ ಮಾಡೋದು ಅಂತ. ಅವನೇನಾರು ಇಲ್ಲಪ್ಪ ನಾನು ಓದಬೇಕು ಅಂತ ಅವ್ನು ಓದ್ಕೊಂಡು ಕೂತಿದ್ರೆ ಅವ್ನ ಟೈಮ್ ವೇಸ್ಟ್ ಆಗಿರೋದು. ಇವತ್ತು ನಮ್ಮ ಸಿಸ್ಟಮ್ಮು, ಎಜುಕೇಷನ್ ಸಿಸ್ಟಮ್ಮು ದುಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಕೊಡಲ್ಲ. ಇದು ಮೊದಲನೇ ತಪ್ಪು. ಏನು ಹೇಳ್ಕೊಡುತ್ತೆ ಅಲ್ಲಿ? ಅವ್ರಂಗೆ ದುಡ್ಡು ಮಾಡ್ಕೋಬೇಕು ಅಂತ ಯೋಚನೆ ಮಾಡಿ ಅದ್ರ ತಕ್ಕಾಗೆ ಕೋರ್ಸ್ಗಳನ್ನ ಲಾಂಚ್ ಮಾಡ್ತಾರೆ. ಡಿಗ್ರಿ, ಅದಾದಮೇಲೆ ಮಾಸ್ಟರ್ ಡಿಗ್ರಿ, ಅದಾದಮೇಲೆ PhD, ಅದು ಇಷ್ಟು ವರ್ಷ ಇರಬೇಕು, ಅಡಿಷ್ನಲ್ ಇಂತಿಂಥ ಕೋರ್ಸ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಅವ್ರು ದುಡ್ಡು ಮಾಡಬೇಕು ಅನ್ನೋದಕ್ಕೋಸ್ಕರ ಅವ್ರು ಲಾಂಚ್ ಮಾಡಿರೋ ಕೋರ್ಸು. ನಾವು ಆ ಕೋರ್ಸ್ ಮಾಡ್ಕೊಂಡು ದುಡ್ಡು ಮಾಡೋಕ್ಕಾಗಲ್ಲ. ಥಾಮಸ್ ಆಲ್ವಾ ಎಡಿಸನ್ ಓದಿಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಟಾಪ್ ಸೈಂಟಿಸ್ಟು. ಬಿಲ್ ಗೇಟ್ಸು ಹೈಲಿ ಕ್ವಾಲಿಫೈಡ್ ಏನಲ್ಲ. ಧೀರುಭಾಯ್ ಅಂಬಾನಿ ಅವರು ಓದಿಲ್ಲ, ಅವರೆಲ್ಲ 10th ಒಳಗಡೆ ಓದಿರೋರು. ಅವ್ರೇನು ಮಾಡಿದ್ರು, ದುಡ್ಡು ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಅವರು ಯೋಚನೆ ಮಾಡ್ಕೊಂಡು ಹೋದರು. ನಾವು ಓದೋದೇನಕ್ಕೆ? ಇವಾಗ ನೀವೇ ಯೋಚನೆ ಮಾಡಪ್ಪ, ಡಾಕ್ಟ್ರು, ಇಂಜಿನಿಯರು, ಲಾಯರು ಏನಕ್ಕೆ ಆಗ್ತೀವಿ? ಕೊನೆಗೆ ದುಡ್ಡು ಮಾಡೋದಕ್ಕೆ ತಾನೆ. ಬಟ್ ದುಡ್ಡು ಹೆಂಗೆ ಮಾಡೋದು ಹೇಳ್ಕೊಡಲ್ಲ. ಇವತ್ತು ಒಬ್ಬ ಅಡ್ವೊಕೇಟು ಅವ್ನು ಕಷ್ಟಪಟ್ಟು LLB ಮಾಡ್ಕೊಂಡು ಹೊರಗಡೆ ಬರ್ತಾರೆ. ಅಡ್ವೊಕೇಟು ಅಡ್ವರ್ಟೈಸ್ಮೆಂಟ್ ಕೊಡೋಂಗಿಲ್ಲ, ಪ್ರಮೋಷನ್ ಮಾಡೋಂಗಿಲ್ಲ. ಅವರು ಬ್ರ್ಯಾಂಡಿಂಗ್ ಮಾಡಿ ಲಿಫ್ಟ್ ಮಾಡೋದು ಹೆಂಗೆ, ದುಡ್ಡು ಮಾಡೋದು ಹೆಂಗೆ ಅಂತ ನಮಗೆ LLBಲಿ ಹೇಳ್ಕೊಡಲ್ಲ ನಮಗೆ. ಅಥವಾ ಇಂಜಿನಿಯರ್ಗೆ ದುಡ್ಡು ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡಲ್ಲ. ಡಾಕ್ಟ್ರುಗಳು ದುಡ್ಡು ಹೆಂಗೆ ಮಾಡೋದು ಟ್ರೈನಿಂಗ್ ಕೊಡಲ್ಲ. ನಾಲೆಜ್ ಕೊಡ್ತಾರೆ. ನಾಲೆಜ್ ಇಟ್ಕೊಂಡು ನಾನು ಏನು ಮಾಡಲಿ? ನಾಲೆಜ್ ಬೇಕು, ಬಟ್ ನಾಲೆಜ್ಗಿಂತ ಇಂಪಾರ್ಟೆಂಟು ನಾಲೆಜ್ನ ನಾನು ಎನ್ಕೇಶ್ ಹೆಂಗೆ ಮಾಡ್ಕೊಳ್ಳೋದು. ಸರಸ್ವತಿ ಇರೋ ಕಡೆ ಲಕ್ಷ್ಮಿ ಬರ್ತಾಳೆ, ಬಟ್ ಬರೋಂಗೆ ಹೆಂಗೆ ಮಾಡ್ಕೋಬೇಕು, ಇದ್ರ ಬಗ್ಗೆ ನಮ್ಗೆ ಟ್ರೈನಿಂಗ್ ಕೊಡಲ್ಲ. ಸೊ ಇಲ್ಲಿ ಏನಪ್ಪ ನಿಮ್ಗೆ ಇಂಪಾರ್ಟೆಂಟು ಅಂದರೆ ಸ್ಪೆಷಲೈಸ್ಡ್ ನಾಲೆಜ್ ಬೇಕು. ದುಡ್ಡು ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ನಮಗೆ ಟ್ರೈನಿಂಗ್ ಬೇಕು. ಇವಾಗ ನಮ್ಮ ಚಾನಲಲ್ಲೇ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಅಂತ ಟ್ರೈನಿಂಗ್ ಇದೆ, 1 ಡೇ ಟ್ರೈನಿಂಗ್ ಇದೆ, 2 ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ಗಳಿದೆ. ಹೆಂಗೆ ಅಂದರೆ ದುಡ್ಡು ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ. ಇದು ನಮ್ಮ ಕೆಳಗಡೆ ಹೋಗ್ತಿರೋ ದೂರವಾಣಿ ಸಂಖ್ಯೆಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಬೇಕಾದ್ರೆ ನೀವು ಬರ್ಬೋದು ಟ್ರೈನಿಂಗ್ಗೆ. ಏನಕ್ಕೆ ಅಂದರೆ ದುಡ್ಡು ಮಾಡೋದಕ್ಕೆ ಅದರದ್ದೇ ಒಂದು ನ್ಯಾಕ್ ಇದೆ. ಇದು 2ನೇ ವಿಚಾರ. 3ನೇದು ಸ್ವಲ್ಪ ನಾವು ಚಿಂತನೆ ಮಾಡೋವಂಥದ್ದು ಏನಪ್ಪ ಅಂದರೆ, ದುಡ್ಡು ಮಾಡೋದಕ್ಕೆ ದಾರಿಗಳು ಬೇರೆ ಬೇರೆ ಇದೆ. ಬಟ್ ಆ ದುಡ್ಡು ಮಾಡೋದ್ರ ಜೊತೆಲೇ ಅಭಿವೃದ್ಧಿನೂ ಇನ್ಕ್ಲೂಡ್ ಆಗಿರಬೇಕು. ಅಂದರೆ ವ್ಯಾಲ್ಯೂ ಬೇಸ್ಡ್ ದುಡ್ಡು ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಓಪನ್ ಮಾಡ್ತೀನಪ್ಪ. ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡೋದ್ರಿಂದ ನಾನು ದುಡ್ಡು ಮಾಡ್ತೀನಿ ಅಂತಿಲ್ಲ, ಮಾಡಬಹುದು. ಬಟ್ ಎಂದರಿಂದ ದುಡ್ಡು ಮಾಡ್ತಾಯಿದ್ದೀನಿ? ಒಬ್ಬ ಮನುಷ್ಯ ಕುಡಿದ್ರೆ ಅವ್ನಿಗೆ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತಾ? ಅವ್ನಿಗೆ ಆರೋಗ್ಯಕ್ಕೆ ಕೆಟ್ಟದಾಗುತ್ತೆ, ಮನೆಗೆ ತೊಂದರೆ ಆಗುತ್ತೆ. ಯಾಕಂದರೆ ಅವ್ನಿಗೇನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ. ಆಮೇಲೆ ಒಂದು ನಾನ್ ವೆಜ್ ಒಂದು ಶಾಪ್ ಇಟ್ಕೊಂಡಿದ್ರೆ ಆ ನಾನ್ ವೆಜ್ಜಿಂದ ಒಂದು ಪ್ರಾಣಿನ ಸಾಯಿಸಿರ್ತೀವಿ. ಆ ಪ್ರಾಣಿನ ಸಾಯಿಸ್ಬಿಟ್ಟು ನಾನ್ ವೆಜ್ ಮಾಡಿರ್ತೀವಿ, ಅದನ್ನು ತಿಂದು ಅವ್ನ ಆರೋಗ್ಯ ಕೆಡುತ್ತೆ. ಹಿಂಗೆ ಆರೋಗ್ಯನ ಕೆಡಿಸಿ, ಸಂಸಾರ ಹಾಳು ಮಾಡಿ, ಸಮಾಜನ ಹಾಳು ಮಾಡಿ, ನೋವು ಕೊಟ್ಟು ನಾನು ದುಡ್ಡು ಮಾಡೋವಂಥ ಬಿಸ್ನೆಸ್ ಬೇಕಾ? ನಾನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ವಿರುದ್ಧವಾಗಿ ಮಾತಾಡ್ತಿಲ್ಲ. ಸ್ವಲ್ಪ ಏನೇ ಬಿಸ್ನೆಸ್ ಮಾಡೋಕ್ಕೂ ಯೋಚನೆ ಮಾಡಿ. ಇವತ್ತು ನೋವಿನ ಸಂಗತಿ ಅಂದರೆ ಫುಡ್ ಇಂಡಸ್ಟ್ರೀಲಿ ಏನೇನು ಬೆರಕೆ ಮಾಡ್ತಾರೆ ಅಂದರೆ ಭಾರಿ ನೋವಾಗುತ್ತೆ. ಅಗ್ರಿಕಲ್ಚರೇ ತಗೊಳ್ಳೋಣ. ನಮ್ಮ ಅಗ್ರಿಕಲ್ಚರ್ ಯಾಕೆ ನಮ್ದೆಲ್ಲರದ್ದು ಇಮ್ಯುನಿಟಿ ಡೌನ್ ಆಗಿದೆ, ನಮ್ಗೆ ಇಷ್ಟೊಂದು ರೋಗ ಬರ್ತಿದೆ ಅಂದರೆ, ರೈತರುಗಳು ದಯವಿಟ್ಟು ನೀವು ಯೋಚನೆ ಮಾಡಿ. ಅಷ್ಟೊಂದು ಫರ್ಟಿಲೈಸರ್ಸು, ಕೆಮಿಕಲ್ಸ್ ಹಾಕ್ಬಿಟ್ಟು ನೀವು ಬೆಳೆಸ್ಬಿಟ್ರೆ ಅವನು ತಿಂದ್ಬಿಟ್ಟೇ ಕ್ಯಾನ್ಸರ್ ಬರ್ತಾ ಇರೋದು ಇವತ್ತು. ಸೊ ಈ ಥರ ಬೇರೆಯವ್ರಿಗೆ ನೋವು ಕೊಟ್ಟು ನಾನು ದುಡ್ಡು ಬೇಕಾ? ದುಡ್ಡಾಗಲಿ ಯಶಸ್ಸಾಗಲಿ ನಮಗೆ ಬರಬೇಕು ಅಂದರೆ ನಾವು ಹೋಗೋ ಮಾರ್ಗ ಇಂಪಾರ್ಟೆಂಟು, ದಾರಿ ಇಂಪಾರ್ಟೆಂಟು. ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡಿ ದುಡ್ಡು ಮಾಡ್ತೀವ, ಅದು ಇಂಪಾರ್ಟೆಂಟು. ಈಗ ನಾನು ಒಂದು ಹೋಟೆಲ್ ಇಂಡಸ್ಟ್ರಿ ಓಪನ್ ಮಾಡ್ತೀನಿ. ಉದಾಹರಣೆಗೆ
ಪ್ರಸಾದ ಕ್ಷೇತ್ರ ಅಂತ ಒಂದು ರೆಸ್ಟೋರೆಂಟ್ ಐತೆ. ಆ ಪ್ರಸಾದ ಕ್ಷೇತ್ರ ರೆಸ್ಟೋರೆಂಟಲ್ಲಿ ನಾವೇ ಮಾಡ್ತಿರುವಂಥದ್ದು. ಅಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ನಾವು ಜಪ ಧ್ಯಾನ ಮಾಡಿ ಬರೀ ಆರ್ಗ್ಯಾನಿಕ್ ಓರಿಯೆಂಟೆಡ್ ಮಾಡುವಾಗ್ಲೂ ಜಪ ಮಾಡ್ತಾನೆ ತಯಾರೇ ಆಗುತ್ತೆ. ತಯಾರಾದ ಮೇಲೆ ನೈವೇದ್ಯ ಅಂತ ಇಟ್ಬಿಟ್ಟು ಬರೋರಿಗೆಲ್ರೂ ಯಾವುದೇ ಬಂದರೂ ಕಸ್ಟಮರ್ಸ್ನ ಶಿವ ಬರ್ತಾವನಂತ ದೇವ್ರು ಬರ್ತಾವನೆ ಅಂತ ಅವ್ರನ್ನ ಕೂಗಿ ರುಚಿಕರವಾದಂಥ ಊಟನ ಬಡಿಸಿ ಅವ್ರು ಖುಷಿಪಡಿಸಿ ಅಲ್ಲಿಂದ ದುಡ್ಡು ಮಾಡೋದ್ರಿಂದ ನಮ್ಗೆ ಎಷ್ಟು ಖುಷಿ ಗೊತ್ತಾಯ್ತು. ಸಂಜೆ ಕಂಪಲ್ಸರಿ ನೈಟು ಹೋಟೆಲ್ ಇರೋಲ್ಲ, ಅಲ್ಲಿ 6:15 7:15 ಎಲ್ಲರೂ ಒಟ್ಟಿಗೆ ಸೇರಿ ಓಂ ನಮಃ ಶಿವಾಯ ಅಂತ ಜಪ ನಡೆಯುತ್ತೆ. ಆ ಪ್ರಸಾದ ಕ್ಷೇತ್ರದಲ್ಲಿ ಬರೋ ಮುಂಚೆ ಚಪ್ಪಲಿ ಬಿಚ್ಚಿಬಿಟ್ಟು ಒಳಗಡೆ ಬರ್ಬೇಕು. ಯಾಕಂದರೆ ನೀವು ಯೋಚನೆ ಮಾಡಿ, ನೀವು ಚಪ್ಪಲಿ ಹಾಕೊಂಡು ಕಿಚನ್ಗೆ ಹೋಗ್ತೀರ ನಿಮ್ಮ ಮನೆಯಲ್ಲೇ ಇಲ್ವಲ್ಲ, ಚಪ್ಪಲಿ ಹಾಕೊಂಡು ನೀವು ಏನಾರು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳ್ತೀರ ಇಲ್ವಲ್ಲ. ಚಪ್ಪಲಿ ಬಿಚ್ಚಿ ಹಾಕಿ ಹೋಗ್ಬೇಕು ಅಂದರೆ ಕೊರೋನಾ ಬಂದ ನಮ್ಗೆ ಗೊತ್ತಾಯಿತು ವೈರಸ್ ಎಲ್ಲೆಲ್ಲಿಂದ ಬರುತ್ತೆ ಅಂತ. ಸೊ ಚಪ್ಪಲಿ ಹಾಕ್ಕೊಂಡು ಯಾವತ್ತೂ ಹೋಟೆಲ್ ಒಳಗಡೆ ಎಂಟ್ರ್ ಆಗಬಾರ್ದು ಅಂತ ಅಲ್ಲಿ ಪ್ರಸಾದ ಕ್ಷೇತ್ರ ಮಾಡಿರೋದು. ಇವತ್ತು ಅಲ್ಲಿಂದ ಬರುವಂಥ ದುಡ್ಡಿಂದ ಎಷ್ಟೊಂದು ಅಭಿವೃದ್ಧಿ ಕಾರ್ಯ ಮಾಡ್ತಾಯಿದ್ದೀವಿ. ಸೊ ನಾವು ಸಂಪಾದನೆ ಮಾಡೋ ದಾರಿ ಇದೆಯಲ್ಲ, ಅದು ಇಂಪಾರ್ಟೆಂಟು. ಆ ಸಂಪಾದನೆ ಮಾಡಿದ ದುಡ್ಡಿಂದ ನಾನು ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಬೇಕು, ನಮ್ಮ ತಂದೆ ತಾಯಿ ನಮ್ಮ ಹಿಂದಿನ ಆ್ಯನ್ಸಿಸ್ಟರ್ಸ್ಗೂ ಒಳ್ಳೇದು ತರುವಂಥದ್ದೇ ದುಡ್ಡಾಗಬೇಕು. ಇದು 3ನೇ ವಿಚಾರ. 4ನೇದು ದುಡ್ಡು ನನ್ನಿಂದೆ ಬರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ದುಡ್ಡು ನಮ್ಮಿಂದೆ ಬರಬೇಕು ಅಂದರೆ ನಾವು ಹೆಂಗೆ ವ್ಯಾಲ್ಯೂ ಕ್ರಿಯೇಟ್ ಮಾಡಬೇಕು ಅಂದರೆ, ಯಾರೂ ಮಾಡದಿರೋ ಅಂಥದ್ದನ್ನು ನಾನು ಮಾಡಬೇಕು, ಆ ಥರದ ಪ್ರಾಡಕ್ಟ್ ಇರಬೇಕು, ಆ ಥರದ್ದು ಸರ್ವಿಸ್ ಇರಬೇಕು, ಆ ಥರ ವ್ಯಕ್ತಿ ನಾನಾಗಿರಬೇಕು. ಇವು ನೋಡಿ ನಮ್ಮದು ಆಯುಷ್ ಟಿ ವಿ ಚಾನಲನ್ನೇ ಯಾವ್ದಾದ್ರು ಇದೆ ನೆಕ್ಸ್ಟು ಆಯುಷ್ ಟಿ ವಿ ಬಿಟ್ಟರೆ ಯಾವುದೂ ಇಲ್ವೇ ಅಲ್ಲ. ಇಡೀ ವರ್ಲ್ಡಲ್ಲಿ ಆಯುಷ್ ಅನ್ನೋದು ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಸೋರಿಪ್ಪ ಟಿಬೆಟಿನವ್ರದ್ದು, ನಮ್ಮದು ಒಂದೇ ಚಾನಲ್ ಇರೋದು ಇಡೀ ವರ್ಲ್ಡಲ್ಲಿ, ಬೇರೆ ಆಪ್ಷನ್ನೇ ಇಲ್ಲ. ಸೊ ಈ ಥರ ಡಿಫ್ರೆಂಟಾಗಿ ಥಿಂಕ್ ಮಾಡಬೇಕು. ಬೇರೆ ಚಾನಲ್ಗಳು ಎಷ್ಟೊಂದು ಐತೆ, ಎಂಟರ್ಟೈನ್ಮೆಂಟ್ ಎಷ್ಟೊಂದು ಐತೆ, ನ್ಯೂಸ್ ಚಾನಲ್ಗಳು ಎಷ್ಟೊಂದು ಐತೆ, ನಮ್ದು ಅದಲ್ವಲ್ಲ. ಸೊ ಇದೇ ಟೈಪ್ ನೀವು ಥಿಂಕ್ ಮಾಡಬೇಕು. ಇದೇ ರೀತಿಲಿ 224 ಕಾನ್ಸ್ಟಿಟ್ಯೂಯೆನ್ಸಿಲಿನೂ ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ ಏನು ಬಿಸ್ನೆಸ್ ನಾವು ಹುಟ್ಟಾಕ್ತೀವಿ ನಾವು ನೀವು, ಅದೇ ಬಿಸ್ನೆಸ್ ಇನ್ನೊಂದು ಕಾನ್ಸ್ಟಿಟ್ಯೂಯೆನ್ಸಿಲಿ ಇರಬಾರ್ದು. ಯಾಕೆಂದರೆ ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ ಏನೋ ಒಂದು ಶ್ರೀಮಂತಿಕೆ ಇರುತ್ತೆ, ನ್ಯಾಚುರಲ್ ರಿಸೋರ್ಸ್ ಇರ್ಬೋದು, ಸ್ಕಿಲ್ ಇರ್ಬೋದು, ಬೇರೆ ಒಂದು ವಿಶೇಷವಾದಂಥ ಒಂದು ಟೂರಿಸ್ಟ್ ಸ್ಪಾಟ್ ಇರ್ಬೋದು, ಸಮಥಿಂಗ್ ವಿಲ್ ಬಿ ದೇರ್. ಅದನ್ನು ಡಿಸ್ಕವರ್ ಮಾಡಿಬಿಟ್ಟು ಆ ಕಾನ್ಸ್ಟಿಟ್ಯೂಯೆನ್ಸಿಲಿ ಅದನ್ನು ಹುಟ್ಟಾಕಿ ಅಲ್ಲಿಂದ ಬರುವಂಥ ದುಡ್ಡು ಒಂದು ಕುಟುಂಬಕ್ಕೆ ಒಬ್ರಿಗೂ ಹೋಗ್ಬಾರ್ದು, ಅದು ಎಲ್ರಿಗೂ ಡಿವೈಡ್ ಆಗಬೇಕು. ಆವಾಗ ನೋಡಿ ಅಭಿವೃದ್ಧಿ ಆಗುತ್ತೆ. ಇವತ್ತು ನಮ್ಮಲ್ಲಿ ಸೆಂಟ್ರಲೈಸ್ಡ್ ಆಗಿರೋದೇ ಪ್ರಾಬ್ಲಮ್ಮು. ಅಂದರೆ ಕೆಲವೊಬ್ರಿಗೆ ಮಾತ್ರ ದುಡ್ಡು ಹೋಗ್ತಾ ಇದೆ, ಎಲ್ರಿಗೂ ಹೋಗ್ತಿಲ್ಲ ದುಡ್ಡು. ಅದು ಎಲ್ರಿಗೂ ಹೋಗಬೇಕು. ಎಲ್ರಿಗೂ ಹೋಗ್ಬೇಕಂದ್ರೆ ನನ್ನ ಕೊಡುಗೆ ಏನು, ಇದೊಂದು ಪ್ರಾಬ್ಲಮ್ ಐತೆ. ದುಡ್ಡು ಬೇಕು, ಬಟ್ ನಾನೇನು ಕೊಡ್ತೀನಿ, ನಂದೇನು ಸ್ಯಾಕ್ರಿಫೈಸು, ಅದ್ರ ಬಗ್ಗೆ ನಾವು ಯೋಚನೆ ಮಾಡಲ್ಲ. ದುಡ್ಡು ಈಸಿಯಾಗಿ ಬರಲ್ಲ ರೀ, ತುಂಬ ಶ್ರಮ ಇದೆ. ಏನಾರು ಈಸಿಯಾಗಿ ಸಿಗುತ್ತೆ ಅಂದರೆ ಸುಳ್ಳೋದು. ಇವಾಗ ಮಹಾಲಕ್ಷ್ಮಿ ಎಲ್ಲಿರ್ತಾರಪ್ಪ, ಯೂಶ್ವಲಿ ಮಹಾಲಕ್ಷ್ಮಿ ಅಂದರೆ ದುಡ್ಡು ಎಲ್ಲಿರ್ತಾರೆ, ವಿಷ್ಣುವಿನ ಪಾದದಲ್ಲಿರ್ತಾರೆ, ಪಾದ ಸೇವೆ ಮಾಡ್ತಿರ್ತಾರೆ. ವಿಷ್ಣು ಯಾರು? ವಿಷ್ಣು ಯಾರು? ಎಲ್ಲವನ್ನೂ ನೋಡ್ಕೊಳ್ಳೋನು. ಒಂಥರ ನಮ್ಮಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ ಪ್ರತಿಯೊಂದು ಜವಾಬ್ದಾರಿದು ವಿಷ್ಣುನೇ ನಡೆಸುವಂಥವ್ರು. ಯಾಕಂದರೆ ಬ್ರಹ್ಮ ಕ್ರಿಯೇಟ್ ಮಾಡಿಬಿಟ್ಟು ಬಿಟ್ಬಿಡ್ತಾನೆ, ಅದು ಸರಿಯಾಗಿ ನಡಿಬೇಕಾಗಿರೋದು ನೋಡ್ಕೊಳ್ಳೋ ಜವಾಬ್ದಾರಿ ಯಾರ್ದು? ವಿಷ್ಣುದು. ಸೊ ಅಂದರೆ ಈಸ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ವರ್ಕ್ ಮಾಡುವಾಗ ಟೆನ್ಷನಲ್ಲಿ ಇರ್ತಾರ. ನಾವು ಯೋಚನೆ ಮಾಡಿ ನಾವು ಏನೋ ಒಂದು ಬಿಸ್ನೆಸ್ ಶುರು ಮಾಡ್ತೀವಿ, ಏನು ಟೆನ್ಷನು, ಅಯ್ಯೋ ಅಪ್ಪ ಅಮ್ಮ ಅಂತ ಯೋಚನೆ ಮಾಡ್ತೀವಿ, ಟೆನ್ಷನ್ಗೆ ಹೋಗ್ತೀವಿ. ಆ ಟೆನ್ಷನ್ ಏನಾದ್ರು ವಿಷ್ಣು ಏನಾರು ನಾವು ನೋಡಿದ್ದೀವಿ, ವಿಷ್ಣು ಏನು ಮಾಡ್ತಿರ್ತಾರಲ್ಲೇ ನೆಮ್ಮದೇ ಮಲಗಿರ್ತಾರೆ. ಹೆಂಗೆ? ಯೋಗ ನಿದ್ರೆಯಲ್ಲಿ. ನಿದ್ರೆ ಅಂದರೆ ಅವರು ವಿಲ್ ಬಿ ವರ್ಕಿಂಗ್ ಬಟ್ ಕಾಮಾಗಿರ್ತಾರೆ. ದುಡ್ಡು ಮಾಡಬೇಕು ಅಂದರೆ ಶಾಂತವಾಗಿರಬೇಕು, ಕಾಮಾಗಿರಬೇಕು. ಮತ್ತು ಈ ಶಾಂತ ಕಾಮಾಗಿದ್ದಾಗ ಐಡಿಯಾಸ್ಗಳು ಬರ್ತೈತೆ. ಐಡಿಯಾಸ್ ಬರೋದಕ್ಕಿಂತ ಇಂಪಾರ್ಟೆಂಟು ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟ್ ಮಾಡಿದಾಗ ಅದನ್ನು ಕಾರ್ಯಕತೆಗೆ ತಂದಾಗ ಅಲ್ಲಾಗುವಂಥ ಸಮಸ್ಯೆಗಳು ಬರ್ತಾವಲ್ಲ, ಆ ಸಮಸ್ಯೆಗಳನ್ನ ಫೇಸ್ ಮಾಡೋಷ್ಟು ಕೆಪಾಸಿಟಿ ಗಟ್ಸು ನನಗಿರಬೇಕು. ಅದಿಲ್ಲಾಂದ್ರೆ ವರ್ಕೌಟ್ ಆಗೋಲ್ಲ. ನೀವು ಏನಾದ್ರು ಬಿಸ್ನೆಸ್ ಮಾಡಬೇಕು ಅಂದರೆ ದುಡ್ಡು ಮಾಡೋದ್ರ ಕಡೆ ಯೋಚನೆ ಮಾಡ್ತೀವಿ, ಬಿಸ್ನೆಸ್ ಅಂತ ದುಡ್ಡು ಮಾಡೋದಲ್ಲ. ಇದೆಲ್ಲರಿಗೂ ಒಂದು ರಾಂಗ್ ಅಸಂಪ್ಷನ್ ಇದೆ. ಬ್ಯುಸಿನೆಸ್ ಈಸ್ ಬಿಸ್ನೆಸ್ ಅಂದರೆ 3 ಹೊತ್ತು ಬ್ಯುಸಿಯಾಗಿರಬೇಕು.
ವರ್ಕಿಂಗ್ ಅಂದರೆ ಒಂದು 8 ಅವರ್ ಟೈಮ್ ಇರ್ತೈತೆ, ಬಟ್ ಬಿಸ್ನೆಸ್ ಮ್ಯಾನ್ 24 ಗಂಟೆ ಕೆಲಸ ಮಾಡಬೇಕು. ಅವನ ಕೆಲಸ ಏನು, ಅವನಲ್ಲಿ ಇರೋವಂಥ ಎಂಪ್ಲಾಯೀಸ್ಗೆ ಸಂಬಳ ಹೆಂಗಪ್ಪ ಕೊಡೋದು, ಹೆಂಗಪ್ಪ ವರ್ಕಿಂಗ್ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡೋದು, ಬಂಡವಾಳ ಹೆಂಗೆ ಹಾಕೋದು, ಲಾಸ್ ಆದರೆ ಅವನ ತಲೆ ಮೇಲೆ ಬರುತ್ತೆ, ಪ್ರಾಫಿಟ್ ಬಂದರೆ ಎಲ್ರಿಗೂ ಶೇರ್ ಮಾಡಬೇಕು, ರಿಸ್ಕ್ ಬಂದರೆ ಅವ್ನಿಗೆ ಬರುತ್ತೆ, ಪ್ರಾಸ್ಪರಿಟಿ ಆದರೆ ಎಲ್ರಿಗೂ ಹೋಗುತ್ತೆ. ಅವನು ಬಿಸ್ನೆಸ್ ಮ್ಯಾನ್. ಸೊ ಬಿಸ್ನೆಸ್ ಮ್ಯಾನ್ ಅಂದರೆ ಒಬ್ಬ ಯೋಗಿ ಇದ್ದಂಗೆ. ಅವ್ನು ನಿಜವಾಗ್ಲೂ ಹೇಳ್ತಾನೆ, ಅವ್ನು ಸೇವೆ ಮಾಡಬೇಕು, ಅವನು ಆ ನಿಟ್ಟಿನಲ್ಲಿ ಹೋಗೋನು. ಸೊ ಇಲ್ಲಿ ದುಡ್ಡು ಬರಬೇಕು, ಲಕ್ಷ್ಮಿ ನಮ್ಮ ಹಿಂದೆ ಅಂದರೆ ನಮ್ಮದು ಅದೇ ಮೈಂಡ್ ಸೆಟ್ಟು ಇರಬೇಕು. ಸೊ ಲಕ್ಷ್ಮಿಗೆ ದುಡ್ಡು ಯಾರು ಕೊಡ್ತಾರೆ ಅಂತ ನೋಡಿದಾಗ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಲಕ್ಷ್ಮಿಗೆ ಕುಬೇರನಿಗೆ, ನೀವು ತಮಿಳ್ನಾಡಲ್ಲಿ ಒಂದು ಟೆಂಪಲ್ ಐತಿ, ಹೋಗಿ ನೋಡಿ, ಅವರಿಬ್ರಿಗೂ ದುಡ್ಡು ಕೊಡೋದು ಶಿವ. ಶಿವ ದುಡ್ಡು ಕೊಡೋದಾ? ಗೂಗಲಲ್ಲಿ ಹೋಗಿ ಸಿಗುತ್ತೆ ನಿಮ್ಮ ಮಾಹಿತಿ. ಶಿವನಿಗೆ ಎಲ್ಲಿಂದ ಬರುತ್ತೆ ದುಡ್ಡು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಶಿವನಿಗೆ ಮನೆ ಇದೆಯಾ? ಮನೆ ಇಲ್ಲ, ಅವನು ಸ್ಮಶಾನವಾಸಿ. ಎರಡನೇದು, ಶಿವನ ಬಟ್ಟೆಗಳು ಹೆಂಗಿರುತ್ತೆ, ಅವನು ದಿಗಂಬರ, ಬಟ್ಟೆನೇ ಹಾಕಲ್ಲ. ಶಿವನ ಜೊತೆ ಯಾರು ಇರ್ತಾರೆ, ಜೊತೆಲಿ ಯಾರು ಇರ್ತಾರೆ ಹೇಳಿ? ಯಾರೂ ಇರಲ್ಲ, ಅವನು ಏಕಾಂಗಿ. ಅವನು ಅವರೆಲ್ಲರೂ ಬರ್ತಾರೆ ಹೋಗ್ತಿರ್ತಾರೆ. ಅವ್ರ ಮಕ್ಕಳು ಒಂದೊಂದು ಕಡೆ ಇರ್ತಾರೆ, ಹೆಂಡತಿ ಒಂದು ಕಡೆ, ಎಲ್ಲರೂ ಬ್ಯುಸಿ ಶೆಡ್ಯೂಲ್, ಎಲ್ಲರೂ ವರ್ಕ್ ಮಾಡ್ತಿರ್ತಾರೆ. ಇದನ್ನು ಏನು ಅರ್ಥ ಆಗುತ್ತಾ? ಯಾರೂ ಮನೆ ಕಟ್ಟಬೇಕು, ಕನ್ಸ್ಟ್ರಕ್ಷನ್ ಅಂತ ವಿಪರೀತ ಸಾಲ ಮಾಡ್ಕೊಂಡ್ಬಿಡ್ತೀರಲ್ಲ, ದುಡ್ಡೆಲ್ಲಿರುತ್ತೆ? ಇರೋ ಮನೇಲಿ ನಿಮ್ಮದೇ ವಾಸ ಆಗಿರ್ಬೋದು, ಬಟ್ ನೀವು ಮನೆ ಎಲ್ರಿಗೂ ಗೃಹಪ್ರವೇಶ ಮಾಡಿ ತೋರಿಸ್ಬೇಕು ಅಂದ್ಬಿಟ್ಟು ಸಾಲ ಮಾಡಿಬಿಟ್ಟು ಮನೆ ಕಟ್ಟಿಸ್ಬಿಡ್ತೀರ. EMI ಕಟ್ಟಬೇಕು, ದುಡ್ಡೆಲ್ಲಿರುತ್ತೆ? ಎಷ್ಟು ಬೇಕೋ ಅಷ್ಟೇ ಇರಬೇಕು ಮನೆ. ಎರಡನೇದು, ತೋರ್ಸೋಕ್ಕೋಸ್ಕರ ನೀವೇನು ಮಾಡ್ತಾರೆ, ಐಫೋನ್ ಇಟ್ಕೊಳ್ಳೋದೇನು, ಬ್ರ್ಯಾಂಡೆಡ್ ಬಟ್ಟೆ ಹಾಕೊಳ್ಳೋದೇನು, ಗೋಲ್ಡೇನು, ಕಾರ್ಗಳೇನು, ಅವನ್ನೆಲ್ಲ ಸಾಲದಲ್ಲಿ ತೊಗೊಂಡಿರ್ತೀರ. ತೀರ್ಸೋದಂಗೆ EMI ಮತ್ತೆ ದುಡಿಬೇಕು. ಇದು ಎರಡನೇದು. ಮೂರನೇದು, ತಪ್ಪು ತಿಳ್ಕೊಬೇಡಿ, ನಾವು ಮುಂದೆ ಚೆನ್ನಾಗಿರೋಣ ಅಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತೀವಿ. ಶಿವ ಎಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಲ್ಲ. ಯಾಕೆಂದರೆ ಇರೋ ಕಡೆ ಎಲ್ಲ ಬರ್ತೈತೆ. ನಾನು ಶಿವನಿಗೆ ಏನು ಕೊಡಿಸ್ತಾ ಇದ್ದೀನಿ ಅಂದರೆ, ನೀವು ಎಲ್ಲವನ್ನೂ ಬಿಟ್ಟರೆ ನಿಮಗೆಲ್ಲ ಸಿಗುತ್ತೆ. ನನಗೆಲ್ಲ ಬೇಕು ಅಂದರೆ ನಿಮ್ಗೇನೂ ಸಿಗಲ್ಲ. ಸೊ ನಾನು ಮುಂದೆ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಇನ್ಶೂರೆನ್ಸಲ್ಲಿ ದುಡ್ಡು ಹಾಕ್ತೀರ. ಹೆಲ್ತ್ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಶೇರ್ಸಲ್ಲಿ ದುಡ್ಡು ಹಾಕ್ತೀರಾ, ಮ್ಯೂಚುವಲ್ ಫಂಡಲ್ಲಿ ದುಡ್ಡು ಹಾಕ್ತೀರಾ, ರಿಯಲ್ ಎಸ್ಟೇಟಲ್ಲಿ ಹಾಕ್ತೀರಾ, ಗೋಲ್ಡಲ್ಲಿ ಹಾಕ್ತೀರಾ. ಸ್ವಲ್ಪ ಯೋಚನೆ ಮಾಡಿ. ಸುಮಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಯಾರು ಇನ್ಶೂರೆನ್ಸ್ ಮಾಡ್ಸವ್ರ? ಇನ್ಶೂರೆನ್ಸ್ ಅನ್ನೋ ಕಾನ್ಸೆಪ್ಟೇ ಇದ್ದಿಲ್ಲ. ನಮಗೆ ಭಯನ ಬರ್ಸ್ಬಿಡ್ತಾರೆ. ನಾಳೆ ನೀನು ಸತ್ತ ಗಾಡಿನ ಹೆಂಡ್ತಿ ವಿದ್ವೆ ಆದಾಗ ಗತಿ ಏನು, ನಿನ್ನ ಮಕ್ಕಳ ಸ್ಥಿತಿ ಏನು ಅಂದ್ಬಿಟ್ಟು ನಮ್ಗೆ ಭಯ ಪಡಿಸ್ಬಿಟ್ಟು ನಮ್ಗೆ ಈಗ ಬದುಕಿಗೆ ಬಿಡದೆ ನಮ್ಮ ದುಡ್ಡನ್ನೆಲ್ಲ ತೊಗೊಂಡು ಅವ್ರು ಚೆನ್ನಾಗಿ ಬದುಕ್ತಾರೆ. ನೀವು ಯೋಚನೆ ಮಾಡಿ, ನಾನು ಹೋಗಿ ದುಡ್ಡು ಕೊಡ್ತೀನಪ್ಪ ಇನ್ಶೂರೆನ್ಸು, ಆ ಪ್ರೀಮಿಯಮಲ್ಲಿ ಅವನು, ಅವ್ರ ಮಕ್ಕಳು, ಆ ಕಂಪ್ನಿ ಎಲ್ಲರೂ ಚೆನ್ನಾಗಿರ್ತಾರೆ. ಅವ್ನಿಗೆ ಯಾರು ಇನ್ಶೂರೆನ್ಸ್ ಮಾಡಿಸ್ತಾರೆ, ಅವ್ನಿಗೆ 35%ವರ್ಗೂ ಅವ್ನಿಗೆ ಇದೋಗುತ್ತೆ ಕಮಿಷನ್ನು. ನಾವು ಅವ್ರು ನಮ್ಮನ್ನು ನೋಡ್ಕೊಳ್ತಾರೆ ಅಂತ ನಾವು ತಿಳ್ಕೊಂಡಿದ್ದೆ, ಬಟ್ ನಾವು ಅವ್ರನ್ನ ನೋಡ್ಕೊಳ್ತಾ ಇರೋದು. ಅವನ ಮೇಲೆ ಇನ್ಶೂರೆನ್ಸ್ ಮಾಡಿರಿ, ನಿಮ್ಮ ಮೇಲೆ ನೀವು ಇನ್ಶೂರೆನ್ಸ್ ಮಾಡಿರಿ, ನಿಮ್ಮ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ. ಶೇರ್ಸ್ ಅಂತ ಅಂತೀವಪ್ಪ, ಶೇರ್ಸ್ ಏನೇಳಿ ಹೋಗ್ಬಿಟ್ಟು ಬೇರೆಯವ್ರ ಬಿಸ್ನೆಸ್ಸಲ್ಲಿ ಹೂಡಿಕೆ ಮಾಡೋದು. ಏನಕ್ಕೆ ಅಂದರೆ, ಇನ್ಫೋಸಿಸಲ್ಲಿ ಅವತ್ತಿನ ದಿನ ದುಡ್ಡು ಹಾಕಿದ್ದು ಇವತ್ತು ಎಲ್ಲೋ ಹೋಗ್ಬಿಟ್ಟಿದೆ. ಒಂದು ಇನ್ಫೋಸಿಸ್ ಕಾಣಿಸ್ತಿದೆ, ಇನ್ನು ಬೇರೆ ಕಂಪ್ನಿಗಳು ದುಡ್ಡು ಹಾಕ್ಬಿಟ್ಟು ಬೀದಿಗೆ ಬಂದಿರೋ ನಿಮ್ಗೆ ಕಾಣಿಸ್ತಿಲ್ಲ. ಸೊ ನೀವೇನು ಯೋಚನೆ ಮಾಡ್ತಿದ್ದೀರ ಅಂದರೆ, ನಿಮ್ಮ ದುಡ್ಡನ್ನು ನೀವು ಏನಲ್ಲ ₹1,000 ಹಾಕ್ತೀರಾ, ಒಂದು 10-20 ವರ್ಷ ಮಾಡೋದು ಲಕ್ಷ ಕೋಟಿಗಳಾಗಬೇಕು, ಅದರಿಂದ ನಾನು ಚೆನ್ನಾಗಿರ್ತೀನಿ ಅಂತ ನಿಮ್ಮ ಕಾನ್ಫಿಡೆನ್ಸ್ ಇಲ್ಲ. ನೀವು ಅವನ ಮೇಲೆ ಕಾನ್ಫಿಡೆನ್ಸ್ ಇದೆ. ಇಲ್ಲಿ ಪ್ರಾಬ್ಲಮ್. ಹೂಡಿಕೆ ಎಲ್ಲ ಹಾಕ್ಬೇಕು ಹೇಳಿ? ಮತ್ತೆ ನಿಮ್ಮ ಕೈ ಮುದ್ದು ಕೇಳ್ತಾ ಇದ್ದೀನಿ, ನಿಮ್ಮ ಹೂಡಿಕೆ ನಿಮ್ಮ ಮೇಲೆ ಹಾಕಿ. ಅಂದರೆ ನಿಮ್ಮ ಮೈಂಡ್ ಸೆಟ್ಟು, ನಿಮ್ಮ ಸ್ಕಿಲ್ಗಳು, ನಿಮ್ಮ ಕೆಪಾಸಿಟಿ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ಗಳ ಮೇಲೆ ನೀವು ಹೂಡಿಕೆ ಮಾಡಬೇಕು. ಅದಕ್ಕೆ ಅಂತ ನಮ್ಮಲ್ಲಿ ವಿಶೇಷವಾದಂಥ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳಿದೆ. ಆ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಿಮ್ಮನ್ನು ಹೆಂಗೆ ಡೆವಲಪ್ ಮಾಡ್ತೀವಿ ಅಂದರೆ, ನಿಮಗೆ ಅಸಾಧ್ಯ ಅನ್ನೋದು ಇರಲ್ಲ, ಎಲ್ಲವೂ ಸಾಧ್ಯ. ನಮ್ಮಲ್ಲಿ ಇದನ್ನು ಮಾಡ್ತಾರಪ್ಪ, ಅಡ್ವೆಂಚರ್ ಅಂತಾರೆ, ಏನೋ ಈ ಬೆಟ್ಟ ಹತ್ತೋದು, ಏನೋ ಖುಷಿ, ರಿಸ್ಕ್ ತೊಗೊಳ್ಳೋವಂಥದ್ದು. ಆಮೇಲೆ ಯಾಕೋ ನನ್ನನ್ನು ನಾನು ಕಂಡುಹಿಡಿಬೇಕು, ನಾನು ಯಾರು ಅಂತ ನಾನು ತಿಳ್ಕೊಬೇಕು ಅಂದ್ಬಿಟ್ಟು ಲದಾಖ್ ಹೋಗೋದು. ನನ್ನನ್ನು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಲದಾಖ್ ಹೋಗೋದು. ಅಬ್ಬಬ್ಬಬ್ಬಬ್ಬ, ನೀನು ಅಲ್ಲಿ ಹೋದ್ರೂ ನೀನು ಅದೇ, ಇಲ್ಲಿ ಬಂದರೂ ಅದೇನೆ.
ಇದೆಲ್ಲ ಸುಮ್ಮನೆ ನಾವುಗಳು ಟೈಮ್ ಪಾಸ್ ಮಾಡ್ತಿರೋದು. ಸೊ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ, ನಿಮ್ಮ ಮೇಲೆ ಹೂಡಿಕೆಯಾಗಿ ನೀವು ಎಷ್ಟು ಅಭಿವೃದ್ಧಿ ಆಗಬೇಕು ಅಂದರೆ, ನಿಮ್ಮಿಂದ ಕಾನ್ಸ್ಟಿಟ್ಯೂಯೆನ್ಸಿ, ನಿಮ್ಮಿಂದ ಈ ಕರ್ನಾಟಕ ರಾಜ್ಯ, ನಿಮ್ಮಿಂದ ಈ ದೇಶ ಆಗಬೇಕು ಹೊರತು ನೀವು ಯಾರಿಂದನೋ ನನಗೆ ದುಡ್ಡು ಬರಬೇಕು, ಹೆಂಗೋ ಹಂಗೋ ದುಡ್ಡು ಮಾಡಬೇಕು. ಆಮೇಲೆ ಇವತ್ತು ರಿಯಲ್ ಎಸ್ಟೇಟಲ್ಲಿ ಆಗ್ತಿರೋವಂಥ ಮೋಸ, ಅನ್ಯಾಯ ತುಂಬ ತಪ್ಪದು. ಒಬ್ಬನಿಗೆ ಅಪಾರ್ಟ್ಮೆಂಟ್ನ ಸೇಲ್ ಮಾಡ್ತಾನೆ, ಸೇಲ್ ಮಾಡಾದ್ಮೇಲೆ ಖಾತಾ ಮಾಡಿಸ್ಕೊಡ್ದೆ ಬ್ಲ್ಯಾಕ್ ಮೇಲ್ ಮಾಡೋದು. ಆಮೇಲೆ ಆ ಅಪಾರ್ಟ್ಮೆಂಟ್ ರೂಲ್ಸ್ ಪ್ರಕಾರ ಕಟ್ಟೆ ಮೋಸದಿಂದ ಮಾಡಿಬಿಟ್ಟು ಲೋ ಕ್ವಾಲಿಟಿಲಿ ಅವ್ನು ದುಡ್ಡು ಮಾಡ್ಕೊಂಬಿಡೋದು. ಹೆಂಗೆ ನಿನ್ನ ಮನೆ, ನಿನ್ನ ಮಕ್ಳುಗಳು, ನಿನ್ನ ಹೆಂಡ್ತಿ ಚೆನ್ನಾಗಿರ್ತಾರೆ ಯೋಚನೆ ಮಾಡಿ. ದಯಮಾಡಿ ಹೇಳ್ತೀನಿ, ಬೇರೆಯವ್ರು ಮೋಸ ಮಾಡಿ ದುಡ್ಡು ಮಾಡೋಕ್ಕೆ ಹೋಗಬೇಡಿ. ಲಾ ಆಫ್ ಕರ್ಮ, ಲಾ ಆಫ್ ಕಾಸ್ ಆ್ಯಂಡ್ ಎಫೆಕ್ಟು ವರ್ಕ್ ಆಗುತ್ತೆ. ಸೊ 224 ಕಾನ್ಸ್ಟಿಟ್ಯೂಯೆನ್ಸಿಲೂ ನಾವು ನೀವು ಒಟ್ಟಿಗೆ ಸೇರಿ ಪ್ರತಿಯೊಬ್ಬರಿಗೂ ಶ್ರೀಮಂತರಾಗಿ ಮಾಡುವಂತಹ ಕಾರ್ಯಕ್ರಮನ ಇಟ್ಕೊಳ್ಳೋಣ. ನಾನು ನಿಮ್ಮ ಹತ್ರ ಬರ್ತಾಯಿದ್ದೀನಿ. ನಮ್ಮ 224 ಜನ ವೆಲ್ಬೀಯಿಂಗ್ ರಿಪೋರ್ಟರ್ಸು ನಿಮ್ಮನ್ನು ಬಂದು ಭೇಟಿ ಆಗ್ತಾರೆ. ಒಟ್ಟಿಗೆ ಸೇರೋಣ. ಕೆಳಗಡೆ ಹೋಗ್ತಿರೋ ದೂರವಾಣಿ ಸಂಖ್ಯೆಗೆ ಎನಿ ಟೈಮ್ ನೀವು ಕಾಂಟ್ಯಾಕ್ಟ್ ಮಾಡಿ. ನಿಮ್ದೇನಾರು ಐಡಿಯಾ ಇದೆಯಾ, ನೀವು ದುಡ್ಡು ಮಾಡಬೇಕಾ, ಹೆಂಗೆ ಮಾಡೋದು ಅಂತ ಗೊತ್ತಾಗ್ತಿಲ್ವಾ, ಒದ್ದಾಡ್ತಿದ್ದೀರಾ, ಬನ್ನಿ ನಾನು ನಿಮ್ಗೆ ಹೇಳ್ಕೊಡ್ತೀವಿ. ನಾವು ಒಟ್ಟಿಗೆ ಸೇರೋಣ ರೀ. ಒಟ್ಟಿನಲ್ಲಿ ನಾನು ಹೇಳ್ತಿಲ್ಲ, ಒಗ್ಗಟ್ಟಿನಲ್ಲಿ ಇದು ಬಲ ಇದೆ. ನಾವು ಒಗ್ಗಟ್ಟಲ್ಲಿ ಹೋದರೆ ಮಾತ್ರ ನಮಗೆ ಅಭಿವೃದ್ಧಿ. ಇಂಡಿಪೆಂಡೆಂಟಾಗಿ ನಾನು ಸ್ವಾರ್ಥಿ ಆಯಿತು ಅಂದರೆ ಯಾರೂ ನಮ್ಮ ಕೈ ಹಿಡಿಯಲ್ಲ. ಸೊ ಈ ವಿಚಾರನ ಹೇಳ್ತಾ, ಈ ಒಂದು ವಿಕಾಸ ದರ್ಪಣ ನಿಮ್ಮ ಕಾರ್ಯಕ್ರಮ ನಿಮಗೋಸ್ಕರ ಅಂತ ಮಾಡಿರುವಂಥದ್ದು. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ವಿಶೇಷವಾದಂಥ ವಿಚಾರಗಳು ತರ್ತೀನಿ. ನಮಸ್ತೆ.